ರಂಗೇರ್ತಾ ಇದೆ ತುಮುಲ್ ಚುನಾವಣೆ. ನಾಳೆ ಚುನಾವಣೆ ಇಟ್ಕೊಂಡು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಯುದ್ಧಕ್ಕೆ ಇಳಿದ ಮಧುಗಿರಿ ತಾಲೂಕಿನ ಎನ್ಡಿಎ ಅಭ್ಯರ್ಥಿ ಕೊಂಡವಾಡಿ ಚಂದ್ರಶೇಖರ್ ಹಾಗೂ ಸಚಿವ ಕೆಎನ್ ರಾಜಣ್ಣ ಬೆಂಬಲಿಗರು. ಇದೆಲ್ಲವುದಕ್ಕೂ ಕಾರಣ ತುಮುಲ್ ಚುನಾವಣೆ ಅಧಿಕಾರಿಗಳ ಎಡವಟ್ಟಿನಿಂದ ಎಂದು ಹೇಳಲಾಗ್ತಾ ಇದೆ. ಮತದಾರರಿಗೆ ಕೊಟ್ಟಿರುವ ಡೆಲಿಗೇಷನ್ ಫಾರಂನಲ್ಲಿ ಸಂಬಂಧಿಸಿದ ಡೈರಿಯ ಸೆಕ್ರೆಟರಿಯ ಸೈನ್ ಇಲ್ಲದೆ ಇರುವುದಕ್ಕೆ ಕೊಂಡವಾಡಿ ಚಂದ್ರಶೇಖರ್ ಸ್ವತಃ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡ ಘಟನೆ ಸಂಭವಿಸಿತು. ಇದೇ ಸಂದರ್ಭದಲ್ಲಿ ಕಚೇರಿಗೆ ಆಗಮಿಸಿದ ಸಚಿವರ ಬೆಂಬಲಿಗರು ಹಾಗೂ ಕೊಂಡವಾಡಿ ಚಂದ್ರಶೇಖರ್ ಬೆಂಬಲಿಗರ ಮಧ್ಯೆ ವಾಗ್ವಾದ ತಾರಕಕ್ಕೇರಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಕೂಡಲೇ ಪೊಲೀಸ್ ಮಧ್ಯ ಪ್ರವೇಶಿಸಿ ವಾತಾವರಣವನ್ನ ತಿಳಿಗೊಳಿಸಿದ್ರು. ಗುಲಾಮ್ಗಿರಿ ಅಂತೆ ಗುಲಾಮ್ಗಿರಿ ನಾನೆಲ್ಲ ಗುಲಾಮ ನಿನ್ ಕೆಲಸ ಯಾವ ಪ್ರಪಂಚಕ್ಕೆ ಯಾವನು ಮಾಡಲ್ಲ. ನಿನ್ ಕೆಲಸ ಯಾವನು ಪ್ರಪಂಚದಲ್ಲಿ ಮಾಡಲ್ಲ. ನಂಬಿಕೆ ದ್ರೋಹ ಯಾವನು ಮಾಡೋದಿಲ್ಲ. ನಂಬಿಕೆ ದ್ರೋಹ ನಿನ್ನಂತ ಪ್ರಪಂಚಕ್ಕೆ ಯಾವನು ಅವ್ರ ಕೆಲಸನೇ ಇಲ್ಲ. ಸುಮ್ಮನೆ ಬಂದ ಬೇಡಬೇಕು ಅಂತ ಬಂದಿರೋದು. ನಾವು ಬಂದಿದ್ವಾ ಇವರು ಮಾತ್ರ ಕೆಲಸ ಇದ್ದವರು ಕೆಲಸ ಇಲ್ಲ. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೊಂಡವಾಡಿ ಚಂದ್ರಶೇಖರ್, ಮೊದಲಿನಿಂದಲೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನನ್ನ ಮೇಲೆ ಮುಗಿಬಿದ್ದಿದ್ದಾರೆ. ತುಮುಲ್ ಎಂಡಿ ಸಚಿವರ ಮಾತು ಕೇಳಿ ತಾರತಮ್ಯ ಮಾಡ್ತಿದ್ದಾರೆ. ಏನೇ ಮಾಡಿದ್ರೂ ಮತದಾರರು ಎಲ್ಲವುದನ್ನ ನೋಡ್ತಿದ್ದಾರೆ. ನನಗೆ ಗೆದ್ದೆ ಗೆಲ್ಲುವ ವಿಶ್ವಾಸ ಇದೆ ಎಂದು ತಿಳಿಸಿದ್ರು. ಈಗ ನೋಡಿ, ಮಧುಗಿರಿ ತಾಲೂಕು ಗಮಕಾರ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು ಸೆಕ್ರೆಟರಿನೇ ಬಂದಿಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾರೆ. ಬೇರೆದಕ್ಕೆಲ್ಲ ಅದನ್ನು ಸೆಕ್ರೆಟರಿ ಡೆಲಿಗೇಟ್ ಇಬ್ಬರು ಬರಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ರಿಗೊಂದು ಕಾನೂನು, ಅವ್ರು ಕಾನೂನು ಮಾಡಲಿ ಸಂತೋಷ, ಎಲ್ರಿಗೂ ಒಂದೇ ಕಾನೂನು ಮಾಡಲಿ ಅಂತ ನಾವು ಮೇಡಮ್ ಕೇಳ್ಕೊಳ್ತಾ ಇರೋದು. ನಿಮ್ಮ ಕಾನೂನಿಗೆ ನಾವು ಅಡ್ಡ ಬರಲ್ಲ, ಒಂದೇ ಕಾನೂನು ಮಾಡಿ. ಒಬ್ರಿಗೊಂದು ಕಾನೂನು ಇದೇನು ನ್ಯಾಯ ಮೇಡಮ್ ಅಂತಂದು ಅವ್ರಿಗೆ ತಹಶೀಲ್ದಾರ್, ಎಲೆಕ್ಷನ್ ತಹಶೀಲ್ದಾರ್ ಅವರು ಕೇಳ್ತಾ ಇದ್ದೀವಿ. ಅವರು ಡಿ ಆರ್ ಮೇಲೆ ಅವ್ರು ಹೇಳ್ತಾರೆ, ಡಿ ಆರ್ ಅವ್ರ ಮೇಲೆ ಇವ್ರು ಹೇಳ್ತಾರೆ. ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಮೇಡಮ್. ಸೊಸೈಟಿ ಮೇಲೆ ಯಾಕೆ ಆ ಥರ ಮಾಡಿದ್ರು ಅಲ್ಲ, ಅದೊಂದೇ ಸೊಸೈಟಿ ಇಲ್ಲ, ಬರೀ ಒಂದೇ, ಇನ್ನೂ ಸಾಕಷ್ಟು ಮಾಡೋರು ಇನ್ನೊಂದನ್ನು ನೋಡಿ. ಇವಾಗ ಕೆಂಪಾಪುರ ಅಂತಂದು ಹೇಳ್ಬಿಟ್ಟು ಹೈಕೋರ್ಟಿಂದ ಆರ್ಡರ್ ಬಂದೈತೆ. ಆ ಕೆಳಗಡೆ ಇನ್ನೊಂದು ಗುಬ್ಬಿ ಅಂತಂದೈತೆ, ಗುಬ್ಬಿ ತಾಲೂಕ್ದೊಂದು ಬಂದೈತೆ. ಎಲ್ಲ ಸೇಮ್ ಅಡ್ರೆಸ್ ಐತೆ, ಕರೆಕ್ಟಾಗೈತೆ. ಹೈಕೋರ್ಟಿಂದ ಆರ್ಡರ್ ಬಂದಿರೋದು, ತಾಲೂಕು ಚೇಂಜ್ ಆಗೈತೆ ಅಂತ ಹೇಳ್ತಾರೆ. ಆದರೆ ಅದು ಹಿಂದೆ ಈಗಾಗಲೇ ಕೋರ್ಟ್ ಆದೇಶ ಬರೋದಕ್ಕೆ ಹಿಂದೆನೇ ಒಂದು ಸಾರಿ ಸಬ್ಮಿಟ್ ಮಾಡಿದ್ವಿ. ಅದನ್ನು ಆ ಸಬ್ಮಿಟ್ ಮಾಡಿದಾಗ ಎಲ್ಲ ಕರೆಕ್ಟಾಗೈತೆ. ಆ ಕರೆಕ್ಟಾಗಿರೋದನ್ನು ಕೊಡ್ತಾಯಿಲ್ಲ. ಅದೇ ಮಧುಗಿರಿಲಿ ಮಿಡಿಗೇಶಿ ಒಂದು, ಮಾದೇನಹಳ್ಳಿ ಒಂದು, ಬ್ರಹ್ಮಸಂದ್ರ ಒಂದು ಸೇಮ್ ಅದೇ ಥರ ಇರೋದನ್ನು ಕೊಟ್ಟವ್ರೆ. ಇದನ್ನು ಕೊಡ್ರಿ ಅಂದರೆ ಕೊಡ್ತಾಯಿಲ್ಲ. ಕಾನೂನು ಅಡ್ಡ ಬರ್ತೈತೆ, ಪರಿಶೀಲನೆ ಮಾಡ್ತೀವಿ ಅಂತಾರೆ. ಒಂದಕ್ಕೆ ಪರಿಶೀಲನೆ ಮಾಡೋದು, ಒಂದು ಕಾನೂನು ಅಡ್ಡ ಬರೋದು, ಇನ್ನೊಂದಕ್ಕೆ ಪರಿಶೀಲನೆ ಮಾಡದೇ ಇರೋದು, ಕಾನೂನು ಅಡ್ಡ ಬರದೇ ಇರೋದೇನು. ಇನ್ನೊಂದು ಶಂಭೋನಹಳ್ಳಿ ಗೇಟ್ ಅಂತ ಇದೆ. ಶಂಭೋನಹಳ್ಳಿ ಗೇಟ್ ಎರಡೂ ಒಂದೇನೇ. ಆ ಕೋರ್ಟ್ ಆದೇಶ ಬರಬೇಕಾದ್ರೆ ಎಲ್ಲ ಸೇಮ್ ಐತೆ, ಪಿನ್ ಕೋಡ್ ಸಮೇತನೂ ಸೇಮ್ ಐತೆ. ಶಂಭೋನಹಳ್ಳಿ ಗೇಟ್ ಅನ್ನೋದನ್ನು ಶಂಭೋನಹಳ್ಳಿ ಅಂತ ಐತೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ, ಡಿಫ್ರೆನ್ಸ್ ಇಲ್ಲ. ಅದನ್ನು ಅವರೇ ಅಧ್ಯಕ್ಷ ಐತೆ, ಸೀಲ್ ಐತೆ, ಎಲ್ಲ ಕಾರ್ಯದರ್ಶಿ ಅವರೇ. ಅದನ್ನು ನಾವು ಇನ್ನೂ ವೆರಿಫೈ ಮಾಡ್ತೀವಿ ಅಂತ ಸೈಡ್ಗೆ ಎತ್ತಿಕ್ಕವ್ರೆ, ಕೆಂಪಾಪುರ ಸೈಡ್ಗೆ ಎತ್ತಿಕ್ಕವ್ರೆ. ಬೇರೆ ಉದ್ದೇಶ ಇನ್ನೇನಿಲ್ಲ, ಬರೀ ವಾಮ ಮಾರ್ಗದಲ್ಲಿ ಗೆಲ್ಲಕ್ಕೆ ಮಾತ್ರ ಹೋಗ್ತಾ ಇರೋದು. ಚುನಾವಣೆ ಮಾಡಲಿ ಸಂತೋಷ, ಸೋಲು ಗೆಲುವು ಇದ್ದಿದ್ದೇನೆ. ಎಮ್ ಡಿ ಅಧಿಕಾರಿಗಳು ಸಂಪೂರ್ಣ, ಸಹಕಾರಿ ಇಲಾಖೆ ಅಧಿಕಾರಿಗಳು, ತುಮೂರು ಹಾಲು ಒಕ್ಕೂಟದವರು ಎಲ್ಲ ಪ್ರತಿಯೊಬ್ಬರು ಇನ್ವಾಲ್ವ್. ನಮ್ಮ ಮಧುಗಿರಿ ತಾಲೂಕಿನ ಶಾಸಕರು. ಹೌದು, ಇವ್ನು ಗೆದ್ದುಬಿಡ್ತಾನೆ ಅಂತಂದೇಳಿ ಅವರು ಮಾಡಲಿ. ಹಿಂದೆ ನಾನು ಸುಮಾರು ಒಂದು 20 ವರ್ಷ ಅವ್ರ ಜೊತೆಲಿದ್ದೆ, ಸಂತೋಷ. ಈಗ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಬಂತು. ಅವ್ರು ಬೇರೆ, ನಾನು ಬೇರೆ. ಅವ್ರೊಂದು ಪಕ್ಷ, ನಾನೊಂದು ಪಕ್ಷ. ಚುನಾವಣೆ ಬಂದಾಗ ಅವ್ರ ಪಕ್ಷದ ಅವ್ರು ಮಾಡ್ಕೊಂಡ್ಲಿ, ನಮ್ಮ ಪಕ್ಷದ ನಾವು ಮಾಡ್ಕೊಳ್ತೀವಿ. ಚುನಾವಣೆ ಮಾಡೋಣ, ಫ್ರೆಂಡ್ಲಿ ಚುನಾವಣೆ ಮಾಡೋಣ, ಸಂತೋಷ. ಸೋಲು ಗೆಲುವು ಸೆಕೆಂಡ್ರಿ. ಅದು ಇದೇ ಆಯ್ತು, ಸರ್ಕಾರ ಐತೆ ಅಂತ ಬರೀ ಇಲ್ಲಿಗಲ್ಲ. ಕಾನೂನು ಈಗ ಇಡೀ ಜಿಲ್ಲೆಗೊಂದು ಕಾನೂನು, ರಾಜ್ಯಕ್ಕೊಂದು ಕಾನೂನು, ಮಧುಗಿರಿಗೊಂದು ಕಾನೂನು.
ಯಾರಿಗೆ ಅವ್ರಿಗೆ ಅದೇ ಸಾಲ ಪಾಣಿ ತಗೊಂತವ್ರೆ 2 ಲಕ್ಷ ಸಾಲ ಕೊಡ್ತೀವಿ ಅಂತ ಪಾಣಿ ಕೊಡಿ ಅಂತೇಳಿ ಪಾಣಿ ಕೊಡ್ತಾ ಎಲ್ಲ ಕಲೆಕ್ಟ್ ಮಾಡ್ತಾವ್ರೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಏನೇ ಆಗ್ಲಿ ಹಾಲಿನ ಡೈರಿ ಚುನಾವಣೆಗೂ ಇಂತಹ ಕೊಳಕು ರಾಜಕೀಯ ಅಂಟಿಕೊಳ್ತಲ್ಲ ಅಂತ ಸಾರ್ವಜನಿಕರು ಮಾತಾಡ್ತಾ ಇರುವುದು ಗುಟ್ಟಾಗಿ ಉಳಿದಿಲ್ಲ. ಕ್ಯಾಮರಾಮನ್ ಸಂಜು ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.